ಎಲ್ರಿಗೂ ನಮಸ್ತೆ. ಇವತ್ತು ಸೋಮವಾರ, ಬಕ್ರೀದ್ ಹಬ್ಬ ಕೂಡ. ಹಾಗೆ ನಮ್ಮ ಮನೇಲಿ ಇಬ್ರಿಗೂ ಸ್ಕೂಲ್ಗೆ ರಜಾ ಇತ್ತು. ಇವತ್ತೊಂದು ದಿನ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಿಂಪಲ್ಲಾಗಿ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ರತಿದಿನ ಹೇಗೆ ಬೇಗ ಎದ್ದೇಳ್ತೀನಿ ಹಾಗೆ ರಜಾ ಇದ್ದರೂ ಕೂಡ ನಾನು ಬೇಗನೆ ಎದ್ದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ದೇವ್ರ ಮನೆ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಎಲ್ಲ ಸಲ್ಲಿಸಿ ಆದಮೇಲೆ ಅಡುಗೆ ಮನೆಗೆ ಬಂದು ಒಂದು ಕಪ್ ಕಾಫಿ ಮಿಕ್ಸ್ ಮಾಡಿಕೊಂಡು ಇವತ್ತು ಏನು ತಿಂಡಿ ಮಾಡೋಣ, ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಯೋಚನೆ ಮಾಡಿ ಟೊಮೊಟೊ, ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪಿತ್ತು, ಅದನ್ನು ತೊಳೆದಿಟ್ಟು ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡೆ. ನಿಜವಾಗ್ಲೂ ಪ್ರತಿದಿನ ಬೆಳಗ್ಗೆ ಎದ್ದು ಸ್ಟವ್ ಹತ್ರ ಹೋದಾಗ ನನಗೆ ಅನ್ನಿಸ್ತಿರುತ್ತೆ ನಾನು ಯಾವುದಾದ್ರೂ ಡಾಕ್ಟ್ರು, ಇಂಜಿನಿಯರ್ ಆಗಬಾರ್ದಿತ್ತೆ, ಯಾಕಂದರೆ ಈ ಅಡುಗೆ ಮಾಡೋ ಕೆಲಸ ತಪ್ಪಿತ್ತು ಅಂತ. ಆದರೆ ಏನು ಮಾಡೋದು, ನಾವು ತಿಳ್ಕೊಂಡಿರೋ ಹಾಗೆ ಡಾಕ್ಟ್ರು, ಇಂಜಿನಿಯರ್ ಕೂಡ ಅಡುಗೆ ಮಾಡಿಕೊಂಡೆ ಸ್ವತಃ ಅವ್ರ ಕೈಯಾರೆ ಎಷ್ಟೋ ಜನ ಊಟ ಮಾಡ್ತಾರೆ. ನಮ್ಗೆ ಹಂಗಂತ ಫೀಲ್ ಆಗುತ್ತೆ ಅಷ್ಟೇ ಅಂತ ಭಾವಿಸಿ ಮುಂದಿನ ಕೆಲಸ ಶುರು ಮಾಡೋಣ ಅಂತ ಹೇಳಿ ಕಾಫಿನ ಎತ್ಕೊಂಡು ಬಂದು ರಾಯರ ಮುಂದೆ ಒಂದು 5 ನಿಮಿಷ ಕೂತು, ನಾನು ಯಾವಾಗಲೂ ಹಾಗೆ ಕಾಫಿನ ರಾಯರ ಮುಂದೆ ಕೂತೆ ಕುಡಿದೆ. ಕಾಫಿ ಕುಡಿಯೋ ಟೈಮಲ್ಲೇ ಹಾಲಿನವ್ರು ಕೂಡ ಬಂದರು. ಹಾಲು ಇಸ್ಕೊಂಡು ಬಂದು ಫ್ರಿಡ್ಜಲ್ಲಿ ಹಾಕಿಟ್ಟೆ. ಅದಾದಮೇಲೆ ಹಾಗೆ ನಾನು ಕಾಫಿ ಕುಡಿಯೋದನ್ನು ಕಂಟಿನ್ಯೂ ಮಾಡ್ತಿದ್ದೆ. ರಾಯರ ಮುಂದೆ ಕೂತ್ಕೊಂಡು ನಾನು ರಾಯರನ್ನ ಕೇಳ್ತಿದ್ದೆ, ನನಗೆ ಹೂಪ್ರಸಾದ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ನೋಡ್ಕೊಂಡು ಹೋಗ್ತೀನಿ ಅಂತ. ಬಟ್ ಆ ಟೈಮಲ್ಲಿ ರಾಯರಿನ್ನೂ ಆಶೀರ್ವಾದ ಮಾಡಿರಲಿಲ್ಲ. ಅದಾದಮೇಲೆ ನಾನು ಎದ್ದು ಆಚೆ ಬಂದೆ. ಯಾಕಂದರೆ ಆ ಟೈಮಲ್ಲಿ ಪರಿಸರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ತಿರ ಸುತ್ತಮುತ್ತ ಈ ಗುಬ್ಬಚ್ಚಿಗಳು ಚಿಯು ಅಂತ ಸೌಂಡ್ ಮಾಡ್ತಿರುತ್ತೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ಫ್ರೀ ಟೈಮ್ ಇತ್ತು ಅಂತ ಒಂದು 5 ನಿಮಿಷ ಹೊರಗಡೆ ನಿಂತ್ಕೊಂಡು ಆ ಸೌಂಡೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಅದೂ ಅಲ್ಲದೆ ನಮ್ಮ ಮನೇಲಿ ಕೂಡ ಗುಬ್ಬಚ್ಚಿ ಗೂಡು ಕಟ್ಟಿದೆ, ಅದನ್ನು ಕೂಡ ತೋರಿಸ್ತೀನಿ. ನೀವು ನೋಡ್ಬೋದು ಹಾಲಲ್ಲಿ ನಮ್ಮ ಮನೇಲಿ ಈಗ ತಾನೇ ಗುಬ್ಬಚ್ಚಿಗಳು ಇದು ಹೊಸದಾಗಿ ಗೂಡು ಕಟ್ತಿರೋಂಥದ್ದು. ಹೋದ ವರ್ಷ ಎಲ್ಲ ಅಡುಗೆ ಮನೆ ಕಿಚನಲ್ಲಿ ಕಟ್ಟಿತ್ತು. ನಾವು ಈ ಮನೆಗೆ ಬಂದು ಹೊಸದ್ರಲ್ಲಿ ಒಂದು 4 ದಿನ ಆದಮೇಲೆ ಈ ಗುಬ್ಬಚ್ಚಿಗಳು ಬಂದವು. ಅವುಗಳು ಬಂದು ಗೂಡು ಕಟ್ಟಿ ಮರಿಗಳೆಲ್ಲ ಆಗಿ ಹೋದ್ಮೇಲೆ ಕೂಡ ನಾನು ಇದನ್ನು ತೆಗೆಯೋದಕ್ಕೆ ಹೋಗಲಿಲ್ಲ. ಇವಾಗ ಕೂಡ ಈ ಗೂಡು ಹಾಗೆ ಇದೆ. ನಾನು ಬೆಳಗಿನ ಜಾವ ಎದ್ದು ರಾಯರಿಗೆ ಪೂಜೆ ಮಾಡೋ ಸಮಯದಲ್ಲಿ ಅವು ಎಷ್ಟೋ ಬಾರಿ ಹಾಲಲ್ಲೆಲ್ಲ ಬಂದು ಆಟ ಆಡ್ತಿದ್ದವು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನನಗೊಂದು ಸಲ ಹಳೆ ಮನೇಲಿದ್ದಾಗ ಇದೇ ರೀತಿ ಗುಬ್ಬಚ್ಚಿಗಳು ಸೇಮ್ ಗೂಡು ಕಟ್ಟಿದ್ದು. ನಾನು ಅವು ಮರಿ ಹಾಕಿ ಹೋದ್ಮೇಲೆ ಕ್ಲೀನಿಂಗ್ ಮಾಡೋ ಸಮಯದಲ್ಲಿ ಅದನ್ನು ಬೀಳಿಸಿ ಕೆಳಗಡೆ ಗೂಡೆಲ್ಲ ಕಿತ್ತಾಕ್ಬಿಟ್ಟೆ. ಆಮೇಲೆ ಯಾರೋ ಹೇಳಿದ್ರು ಗೂಡುಗಳನ್ನ ಕೀಳಬಾರ್ದು, ಯಾವತ್ತಾದರೂ ಒಂದು ಸಲ ಅವು ಬಂದೇ ಬರುತ್ತೆ ಅಂತ. ಅಷ್ಟರೊಳಗಡೆ ನಾವು ಬೇರೆ ಕಡೆ ಮನೆಗೆ ಬಂದು ಇಲ್ಲಿ ಬಂದು ಕಟ್ಟಿದಾಗ ನಾನು ಅಂದ್ಕೊಂಡೆ ಇವು ಹೋದೋ ಅಲ್ವಾ, ಕೀಳೋದು ಬೇಡ, ನೋಡೋಣ ಮತ್ತೆ ಇನ್ನೊಂದು ಸಲ ಬರುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ಅವು ಇನ್ನೊಂದು ಸಲ ಬಂದು ಇವಾಗ ಕೂಡ ಈ ತೋರಿಸ್ತಿರೋ ಗೂಡಲ್ಲಿ ಕೂಡ ಗುಬ್ಬಚ್ಚಿಗಳಿದೆ. ಅದೇ ರೀತಿ ಹಾಲಲ್ಲಿ ತೋರಿಸ್ತಿರೋ ಗುಬ್ಬಚ್ಚಿ ಗೂಡು ಇದೆಯಲ್ಲ, ಅದನ್ನು ಈಗ 6-7 ಡೇಸಿಂದ 2 ಗುಬ್ಬಚ್ಚಿಗಳು ಮರಿಗಳು ಬಂದು ನಾವು ಎಷ್ಟೇ ಸೌಂಡ್ ಮಾಡಲಿ ಅವಕ್ಕೊಂಚೂರು ಡಿಸ್ಟರ್ಬ್ ಆಗಲ್ಲ, ನೀಟಾಗಿ ಗೂಡನ್ನ ಕಟ್ತಿದೆ. ಈ ಗುಬ್ಬಚ್ಚಿಗಳಿಗೆ ನಮ್ಮ 3 ಜನದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಥವಾ ಎಷ್ಟು ನಂಬಿಕೆ ಇದೆಯೋ ಗೊತ್ತಿಲ್ಲ. ಇಲ್ಲಿ ನಾವೇನೇ ಸೌಂಡ್ ಮಾಡಲಿ ಅವು ಪಾಡ್ಗೆ ಅವು ನೋಡ್ತಿರುತ್ತೆ, ಆಮೇಲೆ ಹಾಲಲ್ಲೆಲ್ಲ ಹಾರಾಡ್ತಿರುತ್ತೆ. ನಾವು ಒಂದು ಚೂರು ಅವಕ್ಕೆ ತೊಂದರೆ ಮಾಡಲ್ಲ. ಅವು ಅಷ್ಟೇ ಈ ಪಿಕ್ಕೆ ಎಲ್ಲ ಅಲ್ಲಿ ಹಾಕೋದು ಅಥವಾ ಏನೋ ಒಂದು ವಸ್ತು ಮೇಲೆ ಬಂದು ಕೂರೋದು ಆ ಥರ ಏನೂ ಮಾಡಲ್ಲ. ಒಂಥರ ನಾವು ಮನೇಲಿ ಆಫ್ಟರ್ನೂನ್ ನನಗೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿರ್ತೀನಲ್ಲ, ನಾನು ಮಲ್ಕೊಳ್ತೀನಿ. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸ್ತಿರುತ್ತೆ ಹಕ್ಕಿಗಳದ್ದು ಚಿಲಿಪಿಲಿ ಅನ್ನೋ ಸೌಂಡ್ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಖುಷಿಯಾಗುತ್ತೆ. ಇವಾಗ ಒಂದಿದ್ದಿದ್ದು ಗೂಡು 2 ಆಯ್ತಲ್ಲ ಅಂತ.
ಈ ಗುಬ್ಬಚ್ಚಿಗಳ ಗೂಡನ್ನ ವಿಡಿಯೋ ಮಾಡೋ ಸಮಯದಲ್ಲಿ ರಾಯರ್ ಕೂಡ ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ಒಂದೇ ಬಾರಿ 3 ಪ್ರಸಾದನ ಕೊಟ್ಟರು. ಮೃತ್ತಿಕ ಪ್ರಸಾದದಿಂದ ರಾಯರ್ಗೆ ಇಟ್ಟಿರುವಂತಹ ಹಣೆಯಿಂದ ಮತ್ತು ರಾಯರ್ ಮೇಲ್ಗಡೆ ಇಟ್ಟಿದ್ದು 3 ಹೂಗಳು ಕೂಡ ಆಶೀರ್ವಾದವಾಗಿ ಸಿಕ್ತು. ತೊಗೊಂಡು ಅಡುಗೆ ಮನೆಗೆ ಬಂದೆ. ರಾಯರು ಒಂದು ಆಶೀರ್ವಾದ ನನಗೆ ಶಕ್ತಿ ಇದ್ದಂಗೆ ತುಂಬ ಸಂತೋಷ ಆಗುತ್ತೆ. ಅಡುಗೆ ಮನೇಲಿ ಬಂದು ಆಲೂ ಮಸಾಲ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮನೇಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿತ್ತು, ಅವೆರಡನ್ನೂ ಬಳಸಿ ಚಪಾತಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕುಕ್ಕಿಂಗ್ನ ಶುರು ಮಾಡಿದೆ. ಈ ಆಲೂ ಮಸಾಲ ಗ್ರೇವಿ ತುಂಬಾ ಈಸಿ, ಹಾಗೆ ತುಂಬ ಕೂಡ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ, ಮೊಸರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಜೀರಿಗೆ ಪುಡಿ ಹಾಕಿ ಮೊಸರಲ್ಲಿ ಒಂಚೂರು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಂಡು ಕಲಸಿಟ್ಕೋಬೇಕು. ಕಲಸಿಟ್ಟಾದಮೇಲೆ ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೋಬೇಕು. ಟೊಮೊಟೊ ಎಲ್ಲ ಪೇಸ್ಟ್ ಆದಮೇಲೆ ಕುಕ್ಕರಲ್ಲಿ, ನಾನು ಸಾಮಾನ್ಯ ಕುಕ್ಕರಲ್ಲೇ ಮಾಡೋದು ಈ ಗ್ರೇವಿ ಎಲ್ಲ, ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ, ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಕಲಸಿಟ್ಕೊಂಡಿರೋಂಥ ಮಸಾಲೆ, ಅದೇ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಮತ್ತು ಜೀರಿಗೆ ಪುಡಿ, ಮೊಸರು ಹಾಕಿ ಕಲಸಿಟ್ಕೊಂಡಿದ್ದೇನೆ, ಅದನ್ನು ಹಾಕಿ ಅದು ತಕ್ಷಣವೇ ಅದು ಹಾಕಿದ್ದು 1-2 ಸೆಕೆಂಡ್ಗೆ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋಂತಹ ಟೊಮೊಟೊ ಪೇಸ್ಟ್ ಕೂಡ ಹಾಕಿದೆ. ಅದು ಹಾಕಿದ್ಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟೆ. ಒಂದು 6-7 ನಿಮಿಷ ಕುದ್ಮೇಲೆ ಗ್ರೇವಿ, ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆ ಪೀಸಸ್ನ ಹಾಕಿದೆ. ಆಲೂಗೆಡ್ಡೆ ಬೇಗ ಬೇಯುತ್ತೆ. ಪೀಸಸ್ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ಮುಂಚೆನೇ. ಇನ್ನೊಂದು ಸಲ ಟೇಸ್ಟ್ನ ಫೈನಲ್ ಆಗಿ ನೋಡಿ ಮುಚ್ಚಿಟ್ಟೆ. ಒಂದು 5 ನಿಮಿಷ ಕುದ್ದಿದ್ಮೇಲೆ ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದೆ. ತುಂಬ ಚೆನ್ನಾಗಿತ್ತು. ಮತ್ತು ಅದೇ ಸಮಯದಲ್ಲಿ ನನ್ನ ಮಗಳಿಗೆ ಮೆಹಂದಿ ಕಲಸಿಟ್ಟಿದ್ದೆ. ಅವಳಿಗೆ ರಜಾ ಇತ್ತಲ್ಲ, ರಜಾ ಇದ್ದಾಗ ಸಾಮಾನ್ಯವಾಗಿ ಅವಳಿಗೆ ಹೇರ್ ಕೇರಿಂಗ್ ಮಾಡ್ತೀನಿ. ಆ ಟೈಮಲ್ಲಿ ಒಂದೊಂದು ಸಲ ಮೆಹಂದಿ ಹಚ್ತೀನಿ, ಒಂದೊಂದು ಸಲ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತೀನಿ. ಈ ಸಲ ಮೆಹಂದಿ ಹಾಕಿದ್ದೆ. ಅದಾದಮೇಲೆ ಮೆಹಂದಿ ಎಲ್ಲ ಹಾಕಿ ಬಂದಮೇಲೆ ಕಸ ಗುಡಿಸಿ ನಾನು ನೆನ್ನೆ ರಾತ್ರಿ ಮೊಳಕೆ ಕಾಳು ಕಟ್ಟಿಟ್ಟಿದ್ದೆ. ಅದ್ರ ಮೇಲೆ ಏನಾದರೂ ಭಾರವಾಗಿರೋದನ್ನ ಇಡಬೇಕು ಅಂತ ಹೇಳಿಬಿಟ್ಟು ನನಗೇನು ಇಡಬೇಕು ಅಂತ ಗೊತ್ತಾಗಲಿಲ್ಲ. 2 ಉಪ್ಪಿನಕಾಯಿನ ಡಬ್ಬ ಇಟ್ಟಿದ್ದೆ. ತೆಗೆದು ನೋಡಿದೆ ಮೊಳಕೆ ಕಾಳು ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನಿತ್ಯಂ ಇವಾಗ ಬ್ಯಾಡ್ಮಿಂಟನ್ ಕ್ಲಾಸ್ಗೆಲ್ಲ ಹೋಗ್ತಾಳಲ್ವ, ಅವಳಿಗೆ ಸ್ವಲ್ಪ ಪ್ರೋಟೀನ್ ಆಗಿರೋದನ್ನ ಏನಾದರೂ ಕೊಡಬೇಕು ಅಂತ ಹೇಳಿ ಆವಾಗ ಈ ಥರ ಮೊಳಕೆ ಕಾಳು ಕಟ್ಟಿರ್ತೀನಿ. ಮೊಳಕೆ ಕಾಳು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ರಾಯರ ಪೂಜೆಗೆ ಅಂತ ತಂದಿರೋ ಅಂತಹ ದಾಳಿಂಬೆ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಆ್ಯಡ್ ಮಾಡಿದೆ. ಮಕ್ಕಳಿಗೆ ನಾವು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ತಿನ್ನಿ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಏನೇ ಹೇಳಿದ್ರು ಎಷ್ಟೋ ಮಕ್ಕಳು ಕೇಳಲ್ಲ. ಅದರಲ್ಲಿ ನಿತ್ಯಂ ಕೂಡ ಒಬ್ಬಳು. ಅವಳು ಹೆಚ್ಚು ಮನೇಲಿ ಮಾಡಿರೋದಕ್ಕಿಂತ ಔಟ್ಸೈಡ್ ಫುಡ್ನ ತುಂಬ ಇಷ್ಟಪಡ್ತಾಳೆ. ನಾನು ಎಷ್ಟೊಂದು ಕಂಟ್ರೋಲ್ ಮಾಡ್ತೀನಿ, ಬೇಡ ಇದು ಒಳ್ಳೆಯದಲ್ಲ ಅಂತ ಹೇಳಿ. ಆದರೂ ಕೆಲವೊಂದೊಂದು ಸಲ ನನ್ನ ಮಾತನ್ನ ಕೇಳಿದೆ ಔಟ್ಸೈಡ್ ಫುಡ್ನೇ ಹೆಚ್ಚು ತಿಂತಾಳೆ. ಅದಾದಮೇಲೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಕಟ್ ಮಾಡಿದೆ. ಮತ್ತು ಚಪಾತಿ ಹಿಟ್ಟನ್ನ ಕಲಸಿಟ್ಟೆ. ನಾನು ಚಪಾತಿ ಹಿಟ್ಟು ಕಲಿಸುವಾಗ ಅದೇ ಈ ಥರ ಸೊಪ್ಪೊಂದು ಚಪಾತಿ ಮಾಡಿದಾಗ ಮಾತ್ರ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಕಲಸಿಡ್ತೀನಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ನಾನು ಚಪಾತಿ ಹಿಟ್ಟೆಲ್ಲ ಕಲಸಾದ್ಮೇಲೆ ಅದಕ್ಕೊಂದು ಒದ್ದೆ ಬಟ್ಟೆ ಮಾಡಿ ಚೆನ್ನಾಗಿ ಹಿಂಡಿ ಅದ್ರ ಮೇಲೆ ಒಂದು 1/2 ಅವರ್ ಮುಚ್ಚಿಡ್ತೀನಿ, ಸಾಫ್ಟ್ನೆಸ್ ಬರುತ್ತೆ ಅನ್ನೋ ರೀಸನ್ಗೋಸ್ಕರ. ಮತ್ತು ಅರ್ಧ ಗಂಟೆ ಆದಮೇಲೆ ತೆಗೆದು ಚಪಾತಿ ಮಾಡಿದೆ. ಚಪಾತಿ ಕೂಡ ಚೆನ್ನಾಗಿ ಬಂತು. ಸೊಪ್ಪು ತುಂಬಾ ಒಳ್ಳೆಯದು. ಅದರಲ್ಲಿ ನೀವು ಸಾರು ಮಾಡ್ತೀರಾ, ಪಲ್ಯ ಮಾಡ್ತೀರಾ, ಚಪಾತಿ ಮಾಡ್ತೀರಾ, ಏನೇ ಮಾಡಲಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಪಾತಿ ಎಲ್ಲ ರೆಡಿ ಆಯಿತು. ನಾನು ಮನೇಲಿ ಯಾವುದೇ ತರಕಾರಿ ಸಿಪ್ಪೆ ಆಗಲಿ, ಹಣ್ಣಿನ ಸಿಪ್ಪೆ ಆಗಲಿ ವೇಸ್ಟ್ ಮಾಡಲ್ಲ. ಅದನ್ನೊಂದು ಬೌಲ್ಗೆ ಹಾಕಿ ತೊಗೊಬಂದು ಆಚೆ ಸುರಿತೀನಿ. ಹಸುಗಳು ಬಂದು ತಿಂದ್ಕೊಂಡು ಹೋಗುತ್ತೆ. ಮತ್ತು ನಿತ್ಯಂ ಕೂಡ ಮೆಹಂದಿ ಹಚ್ಚಿದ್ಲು, ಅದನ್ನು ವಾಶ್ ಮಾಡಿಕೊಟ್ಟೆ. ಅದಾದಮೇಲೆ ಇಬ್ಬರು ತಿಂಡಿ ತಿಂದು ಟೆರೆಸ್ ಮೇಲೆ ಬಟ್ಟೆ ಒಣ ಹಾಕೋಣ ಅಂತ ಹೋಗಿದ್ದೋ. ಈ ಗುಬ್ಬಚ್ಚಿ ಮರಿಗಳು ಹೊರಗಡೆಯಿಂದ ಚಿಕ್ಕ ಚಿಕ್ಕ ಹುಲ್ಲುಗಳನ್ನ ಒಂದು 7-8 ದಿನದಿಂದ ತಂದು ಒಳಗಡೆ ಗೂಡು ಕಟ್ತಿದೆ. ಎಷ್ಟು ಶ್ರಮ ಪಡುತ್ತಲ್ವ ಗೂಡು ಕಟ್ಟೋದಕ್ಕೆ ಗುಬ್ಬಚ್ಚಿಗಳು ಕೂಡ. ನಾವು ಅಂದ್ಕೊತೀವಿ ಪಕ್ಷಿಗಳ ಜೀವನ ಚೆಂದ ಅಂತ, ಅವು ಕೂಡ ತುಂಬಾ ಕಷ್ಟಪಡ್ತವೆ. ಮನುಷ್ಯರ ಜೀವನ ಒಂಥರ ಕಷ್ಟ, ಆದರೆ
ಪ್ರಾಣಿ ಪಕ್ಷಿಗಳ ಜೀವನನೇ ಒಂಥರ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.